ಲಕ್ಷ್ಮಿ ಕಳ್ಳಿ ಅಲ್ಲ ಅನ್ನೋದಾದ್ರೆ ನಿಜವಾದ ಕಳ್ಳರು ಯಾರು ಅಂತ ಲಕ್ಷ್ಮಿನೇ ಕಂಡು ಹಿಡಿಬೇಕು. ಇದೇನಾದ್ರೂ ಅವ್ರ ಕೈಯಲ್ಲಿ ಆಗಿಲ್ಲ ಅಂದ್ರೆ ಲಕ್ಷ್ಮಿನೇ ಕಳ್ಳಿ ಅಂತ ಡಿಸೈಡ್ ಮಾಡಿ ಅವರನ್ನ ಕೆಲಸದಿಂದ ತೆಗೆದಾಕ್ಬಿಡ್ತೀನಿ. ಈ ನನ್ನ ನಿರ್ಧಾರನ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ, ಓಕೆನಾ? ಅಶ್ವಿನ್, ಏನು ಹುಚ್ಚಾಟ ನಿಂದು? ಒಂದು ನಿಮಿಷ ಸರ್. ಅಶ್ವಿನ್ ಸರ್ ಹೇಳ್ತಿರೋದು ನನಗೆ ಒಪ್ಪಿಗೆ ಇದೆ. ನಿಜವಾದ ಕಳ್ಳರು ಯಾರು ಅನ್ನೋದನ್ನ ನಾನು ಕಂಡುಹಿಡಿತೀನಿ. ಇಲ್ಲ ಅಂದ್ರೆ ನಾನೇ ಕೆಲಸ ಬಿಟ್ಟು ಹೋಗ್ತೀನಿ. ಏನ್ ಮಾಡೋದು ಲಕ್ಷ್ಮಿ? ಏನ್ ಮಾಡೋದಂತ ನನಗೂ ಗೊತ್ತಾಗ್ತಿಲ್ಲ ವಿಜಯ್. ಇದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲ ಲಕ್ಷ್ಮಿ. ಯಾವಾಗ್ಲೂ ಫೈನಲ್ ಕೌಂಟಿಂಗ್ ಮಾಡೋದು ನಾನೇ, ಈ ಸತಿನೂ ನಾನೇ ಮಾಡಿ ಕಳ್ಸಿರೋದು. ನನ್ಗೆ ಅರ್ಥ ಆಗ್ತದ ವಿಜಯ್. ಇದನ್ನೆಲ್ಲ ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ ಅಂತ ನನ್ಗೆ ಅನ್ನಿಸ್ತದ. ಏನ್ ಹೇಳ್ತಿದ್ಯಾ ಲಕ್ಷ್ಮಿ? ಮತ್ತೆ ನೀನೇ ಯೋಚನೆ ಮಾಡು. ಇಲ್ಲಿಂದ ಎಲ್ಲ ಆರ್ಡರು ಕರೆಕ್ಟಾಗಿ ಹೊಡೆದಿದೆ ಅಂದಮೇಲೆ ಮತ್ತೆ ಹೀಗೆ ಹೇಗಾಗತ್ ಸಾಧ್ಯ? ನನಗೆ ಯಾಕೋ ಲೋಡ್ ಇರೋ ಗಾಡಿ ಬೆಳಿಗ್ಗೆ ಎಷ್ಟೊತ್ತಿಗೆ ಹೊರಡುತ್ತೆ, ಎಲ್ಲೆಲ್ಲಿ ಸ್ಟಾಪ್ ಆಗುತ್ತೆ ಅಂತ ತಿಳ್ಕೊಂಡಿರೋರೆ ಈ ತರ ಕೆಲಸ ಮಾಡಿದ್ದಾರೆ ಅಂತ ಅನಿಸ್ತದೆ. ಮೊದಲು ಯಾವತ್ತೂ ಈ ತರ ಆಗದಿರೋದು ಫಸ್ಟ್ ಟೈಮ್ ಈ ತರ ಆಗಿದೆ ಅಂದ್ರೆ ನಮ್ಮ ಆಫೀಸಿಗೆ ಯಾರಾದ್ರೂ ಹೊಸದಾಗಿ ಜಾಯ್ನ್ ಆಗಿದಾರಾ? ಹಾ, ಡೆಲಿವರಿ ಗಾಡಿ ಡ್ರೈವರು. ಅವ್ನ್ ಜಾಯ್ನ್ 15 ದಿನ ಅಷ್ಟೇ ಆಗಿರೋದು. ಹೌದಾ? ಒಂದ್ಸಲ ಕರಿ ಅವನನ್ನ ವಿಚಾರಿಸಿ ನೋಡೋಣ. ಲಕ್ಷ್ಮಿ ಅವ್ರು ಬಂದ್ರು. ಕರೆದ್ರ ಮೇಡಮ್? ಸರ್, ನಮ್ ನೋಡಿರೋ ಗಾಡಿ ಯಾವ್ಯಾವ ರೂಟಲ್ಲಿ ಹೋಗ್ತಿದೆ? ಇಷ್ಟು ದಿನ ಯಾವ ಕಡೆಯಿಂದ ಹೋಗ್ತಾ ಇತ್ತು ಹಾಗೆ ಹೋಗ್ತಾ ಇದೆ. ಸರಿ, ಮಧ್ಯದಲ್ಲೆಲ್ಲಾರು ನಿಲ್ಲುತ್ತಾ ಗಾಡಿ? ನಿಲ್ಸೋದೆಲ್ಲ ಇಲ್ಲ. ಅದು ಸರಿ, ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ? ಏನಿಲ್ಲ, ನಮ್ ಕಡೆಯಿಂದ ಮೆಟೀರಿಯಲ್ಸ್ ಮಿಸ್ ಆಗಿದೆ ಅಂತ ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ನೀವು? ನಾನು ಎಷ್ಟು ನಿಯತ್ತಾಗಿದ್ದೀನಿ ಅಂತ ಗೊತ್ತಾ ನಿಮಗೆ? ನೋಡಿ, ಗೊತ್ತಿಲ್ಲದೆ ನನ್ನ ಬಗ್ಗೆ ಏನೇನೋ ಹೇಳಬೇಡಿ. ಯಾರು ಸಿಕ್ಕಿಲ್ಲ ಅಂತ ಹೇಳಿ ನನ್ನನ್ನೇನು ಕಳ್ಳ ಮಾಡ್ತಿದ್ದೀರಾ ನೀವು? ಅಯ್ಯೋ, ಕಿರ್ಚ್ಬೇಡಿ. ನಾನು ಆ ಅರ್ಥದಲ್ಲಿ ಹೇಳ್ತಿಲ್ಲ. ಇಲ್ಲಿ ಯಾರು ನಿಮ್ಮನ್ನ ಕಳ್ಳ ಅಂತಾನೂ ಹೇಳ್ತಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ ಅಂತ ಕೇಳ್ತಿರೋದಷ್ಟೇ. ಅದೆಲ್ಲ ನಂಗೆ ಗೊತ್ತಿಲ್ಲ ಮೇಡಮ್, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ನೀವು. ರೀ, ಈ ಲಂಚ್ ಬ್ರೇಕ್ನ ಇನ್ನೊಂದು ಅರ್ಧ ಗಂಟೆ ಜಾಸ್ತಿ ಕೊಟ್ಟಿದ್ರೆ ಸಾಕಾಗಿರೋದು. ಯಾಕೆ ಚೇಂಬರ್ ನಿದ್ದೆ ಮಾಡೋದು ಸಾಲಲ್ಲ ಅಂತನಾ? ಪವರ್ನ ಒಳ್ಳೇದ ಕಣ, ಡಾಕ್ಟರ್ ಇನ್ಸರ್ಟ್ ಮಾಡವ್ರೆ. ಇನ್ಸಿಸ್ಟ್ ಮಾಡೋದು ಅದೇ ಕಣಾಲ, ಜಾಸ್ತಿ ನಿದ್ದೆ ಮಾಡಿದ್ರೆ ಇನ್ನೂ ಒಳ್ಳೇದಂತೆ. ಹೌದು ಕಣ. ಅದಕ್ಕೆ ಒಂದ್ ಕೆಲಸ ಮಾಡು, ಕೆಲ್ಸಕ್ಕೆ ರಿಸೈನ್ ಮಾಡಿ ಮನೇಲೆ ನಿದ್ದೆ ಮಾಡ್ಕೊಂಡು ಇದ್ಬಿಡು. ಅಣ್ಣ, ಇದಕ್ಕೆ ಹಣ ಮಾಡೋದು ಅಲ್ವಾ? ಮತ್ ಸುಮ್ ತಿನ್ನು. ಕೆಲಸ ಮಾಡೋದೇ ಕಡಿಮೆ, ಅದ್ರಲ್ಲಿ ನಾಟಕಗಳು ಬೇರೆ. ನನ್ನ ಹೆಂಡತಿ ಕೈ ರುಚಿ ಅಂದ್ರೆ ಸೂಪರ್ ಕಣ. ಹೌದಾ? ಕುಡಿದ ಪರವಾಗಿಲ್ಲ ಕಣ. ಲಕ್ಷ್ಮಿ ಸಖತ್ತಾಗಿ ಅಡುಗೆ ಮಾಡಿದ್ದಾಳೆ. ಏಯ್, ನನ್ನ ಹೆಂಡತಿ ಸಕ್ಕದಾಗ ಅಡಿಗೆ ಮಾಡ್ತಾಳೆ ಕಣ. ಹಾಗಾದ್ರೆ ಒಂದು ಫೋನ್ ಮಾಡಿ ಹೇಳು, ಖುಷಿ ಪಡ್ತಾಳೆ. ಅವೆಲ್ಲ ಅಭ್ಯಾಸ ಇಲ್ಲ ನಮ್ಗೆ. ಅಭ್ಯಾಸ ಇಲ್ಲ ಅಂದ್ರೆ ಮಾಡ್ಕೋಬೇಕಣ. ಈಗ ನೋಡು, ನನ್ನ ಹೆಂಡತಿಗೆ ಫೋನ್ ಮಾಡಿ ಹೆಂಗ್ ವಿಶ್ ಮಾಡ್ತೀನಿ ಅಂತ. ಹಲೋ ಡಾರ್ಲಿಂಗ್, ನೀನ್ ಮಾಡಿರೋ ಊಟ ಸಖತ್ತಾಗಿದೆ.
ತಿಂತಾ ಇದ್ರೆ ತಿಂತಾನೇ ಇರ್ಬೇಕು ಅನ್ಸುತ್ತೆ. ಥೂ ನಿಮ್ಮ, ಅದು ಒಂದು ಅಡಿಗೆ ಏನ್ರಿ? ಏನು ಅಂತ ಮಾಡಿಟ್ಟು ಹೋಗಿದಿರೋ ಏನೋ, ನೀವೇ ಮೆಚ್ಚಬೇಕು. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್. ಹೆಂಗೆ ಕಾಲ್ ಮಾಡಲ್ಲ ಮಾಡಲ್ಲ. ಪ್ರೀತಿಯಿಂದ ಮಾತಾಡ್ಬೇಕು, ನಾನು ಮಾತಾಡಿದ್ನಲ್ಲ ಹಂಗೆ.